ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷು ಕನ್ನಡ ವ್ಲಾಗ್. ಸೊ ಇವತ್ತು ವರಲಕ್ಷ್ಮಿ ಹಬ್ಬದ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಇಂಟ್ರೋ ಕೊಟ್ಟಿರಲಿಲ್ಲ, ಕಂಟಿನ್ಯೂಸ್ ವೀಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇನ್ನು ಬೆಳಗ್ಗೆ ಅಮ್ಮ ಬೇಗನೆ ಎದ್ದು ಈಚೆ ರಂಗೋಲಿ ಬಿಡ್ತಿದ್ದಾರೆ. ಇನ್ನು ನಮ್ಮ ಅತ್ತೆ ದೇವ್ರ ಮನೇಲಿ ಏನೇನಿದೆ ಅದನ್ನು ರೆಡಿ ಮಾಡ್ಕೊತಿದ್ದಾರೆ. ಅಮ್ಮ ರಂಗೋಲಿ ಬಿಟ್ಟಾದಮೇಲೆ ಬಂದು ದೀಪ ಹಾಕೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಯಾಕಂದರೆ ನೈಟು ನಾವು ಕಳಶ ಕೂರಿಸಿ ಡೆಕೋರೇಷನ್ ಮಾಡಿರ್ತೀವಿ ಅಷ್ಟೇ, ಬಟ್ ಆದರೆ ಬೆಳಗ್ಗೆ ಎದ್ದೇ ಕಳಶ ಜರಗಿಸಿ ಏನೇನು ಮಾಡಬೇಕು ಅದೆಲ್ಲ ಮಾಡೋದು. ಅದಕ್ಕೋಸ್ಕರ ಇಬ್ಬರೂ ಒಂದೊಂದು ಕಡೆ ಪೂಜೆಗೆ ರೆಡಿ ಮಾಡ್ತಿದ್ದಾರೆ. ಇನ್ನು ನಾನೇನು ಮಾಡಿದೆ ಅಂದರೆ ಎದ್ದು ಸ್ನಾನ ಮಾಡಿಕೊಂಡು ದೇವರಿಗೆ ನೈವೇದ್ಯ ಇಡೋಕ್ಕೋಸ್ಕರ ನಾನು ಖೀರು ಮತ್ತು ಸಜ್ಜಿಗೆ ಮಾಡ್ತಿದ್ದೀನಿ. ಸಜ್ಜಿಗೆ ಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ತುಪ್ಪ ಮತ್ತು ಹಾಲು ಎಲ್ಲ ಜಾಸ್ತಿ ಹಾಕಿ ಸಜ್ಜಿಗೆ ಮಾಡಿ ಖೀರು ಮಾಡಬೇಕು. ಆ್ಯಂಡ್ ಅದಾದಮೇಲೆ ಏನು ಮಾಡಬೇಕಂದ್ರೆ ದೇವರಿಗೆ ನೈವೇದ್ಯ ಮಾಡಿದ್ಮೇಲೆ ಒಂದು ½ ಅವರ್ ಇಡಬೇಕಷ್ಟೇ. ಅಲ್ಲಿ ಗುಂಗ್ರು ಬರೋದು ಆ ಥರ ಎಲ್ಲ ಮಾಡ್ಕೊಬಾರ್ದು, ತೊಗೊಂಡು ಎಲ್ಲರಿಗೂ ಕೊಡೋದು ಅಥವಾ ಯಾರ್ಯಾರು ತಿಂತಾರೆ ಅವರು ಕೊಟ್ಬಿಟ್ರೆ ಅದು ಬೆಸ್ಟ್ ಆಗುತ್ತೆ. ಸೊ ನಾನು ಇವತ್ತು ದೇವ್ರಿಗೆ ಅಂತ ಸಜ್ಜಿಗೆ ಮತ್ತು ಖೀರು ಮಾಡಿದ್ದೆ, ಫಸ್ಟ್ ನೈವೇದ್ಯ ಇದು. ಇದಾದಾದಮೇಲೆ ಅಮ್ಮ ಅತ್ತೆ ಇಬ್ಬರು ಸೇರಿ ದೇವರಿಗೆ ತಾಲಿ ಕಟ್ಟಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇನ್ನು ನಮ್ಮ ಮನೇಲಿ ಹೇಳ್ಬೇಕಂದ್ರೆ ಎಲ್ಲ ಹಬ್ಬ ಆಗಿರಲಿ, ಮಮ್ಮಿ ಮನೇಲಿದ್ದರೆ ನಾವೆಲ್ಲ ಹೋಗ್ತೀವಿ, ನಮ್ಮ ಮನೇಲಿದ್ದರೆ ಮಮ್ಮಿ ಮನೆಯಿಂದ ಎಲ್ಲ ಬರ್ತಾರೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ, ಎಲ್ಲನೂ ಒಂದೇ ಥರ ಚೆನ್ನಾಗಿ ಆಗುತ್ತೆ. ಇನ್ನು ನಾನು ಪೂಜೆ ಮಾಡಬೇಕಿತ್ತು, ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊ, ಅದಾದಮೇಲೆ ಪೂಜೆ ಮಾಡು ಅಂತ ಹೇಳಿದ್ರು. ಸೊ ನಾನು ಫಸ್ಟು ಪೂಜೆನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಇದನ್ನು ಸ್ಟಾರ್ಟ್ ಮಾಡಿ ಅಂದರೆ ನಾನು ಓನಾಗಿ ಸ್ಟಾರ್ಟ್ ಮಾಡಿ ಇದು 3 ಇಯರ್ಸು. ಬಟ್ ಆದರೆ ಅತ್ತೆ 15 ವರ್ಷದಿಂದ ಮಾಡ್ತಿದ್ದಾರೆ, ನಮ್ಮ ಮಮ್ಮಿ ಕೂಡ ಒಂದು 10 ವರ್ಷದಿಂದ ಮಾಡ್ತಿದ್ದಾರೆ. ಸೊ ಮಮ್ಮಿ ಮನೇಲಿ ಎವ್ರಿ ಇಯರು ನಾನು ಸ್ನೇಹ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೇ ಇದ್ವಿ. ಸೊ ನಾನು ಯಾವಾಗ ಮದುವೆ ಆದೆ ನಮ್ಮಮ್ಮ ಬರಲೇಬೇಕಲ್ವ, ಸೊ ದಟ್ ಅವರೇ ಸ್ಯಾಕ್ರಿಫೈಸ್ ಮಾಡಿದ್ರು. ಅವರು ತುಂಬ ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡಿ ಬಂದಿರ್ತಾರೆ, ಅಪ್ಪ ಪೂಜೆ ಮಾಡ್ತಾರೆ. ಸೊ ಅಮ್ಮ ನನ್ನ ಜೊತೆ ಬರ್ತಾರೆ. ಇನ್ನು ಅಂದರೆ ನನ್ನ ತಂಗಿ, ನಮ್ಮಮ್ಮ, ನಮ್ಮ ಅತ್ತೆ ಇಲ್ಲ ಅಂದರೆ ದೇವ್ರಣೆ ನಂಗೆ ಏನೂ ಮಾಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ಮೇಘನ ಕೂಡ ಪ್ರತಿ ವರ್ಷ ಬಂದು ನನಗೆ ಹೆಲ್ಪ್ ಮಾಡಿಕೊಡ್ತಾಳೆ. ಮೇಯ್ನ್ಲಿ ಅವಳಿಗೆ ಬಿಡೋದೆ ನಾವು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಆಯಿತಾ. ಸೊ ಅದಕ್ಕೆ ಅವಳಿಗೆ ನನಗೆ ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಿರ್ತಾಳೆ. ಇನ್ನು ನಾವಿವಾಗ ಆರತಿ ಮಾಡ್ತಾಯಿದ್ದೀವಿ. ಅಂದರೆ ಫಸ್ಟು ದೇವರಿಗೆ ಕನ್ಲು ಕಟ್ಟಿ ಎಲ್ಲ ಇಟ್ಟಾದಮೇಲೆ ಆರತಿ ಮಾಡೋದು, ಮುತ್ತೈದೆಯರೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಒಟ್ಟಿಗೆ ಮಾಡ್ತಾಯಿದ್ವಿ. ಇನ್ನು ಪೂಜೆ ಅಂತಂದರೆ ನೈಟೇ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ನೋಡಿ ನಾವು ಬೇಗ ಮಾಡ್ಕೊಂಬಿಡ್ಬೋದು, ಇಲ್ಲಾಂದರೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ತುಪ್ಪದ ಆರತಿ ಮಾಡೋಕ್ಕೆ ನಾನು ಅಷ್ಟಲಕ್ಷ್ಮಿ ದೀಪ ಈ ಥರ 8 ದೀಪಗಳಿರೋದು ತರಿಸ್ಕೊಂಡಿದ್ದೆ ಮೀಶೋದಲ್ಲಿ. ನಿಜವಾಗ್ಲೂ ತುಂಬ ವರ್ತ್ ಅದು. 230 ಅಥವಾ 1 ನನಗೆ ನೆನಪಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಲ್ಲ ಲಿಂಕ್ಸು. ನಾನು ಏನು ಹಬ್ಬಕ್ಕೆ ಮೀಶೋಯಿಂದ ತರಿಸ್ಕೊಂಡೆ ಅಂತ ನೀವು ಅದನ್ನು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಮಧ್ಯ ಆರತಿನೂ ಇದ್ದಂಗೆ ಆಗುತ್ತೆ, ಸುತ್ತ ದೀಪ ಇದ್ದಂಗೆ ಆಗುತ್ತೆ. ಸೊ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ಸಲ ತಗೊಂಡಿದ್ದು. ಇನ್ನು ಎಲ್ಲರೂ ಆರತಿ ಮಾಡ್ತಾಯಿದ್ದೀವಿ. ಫಸ್ಟು ಗಂಧದ ಕಡ್ಡಿಯಲ್ಲಿ ಮಾಡಿ, ಅದಾದಮೇಲೆ ಕರ್ಪೂರದಲ್ಲಿ ಆರತಿ ಮಾಡಿ, ಇವಾಗ ತುಪ್ಪದ ಆರತಿ ಮತ್ತು ರಥ ಆರತಿನೂ ಕೂಡ ಅಲ್ಲೇ ಮಾಡ್ತಾಯಿದ್ದೀವಿ. ಒಂಥರ ನಾನಂತೂ ದೇವ್ರನ್ನ ತುಂಬಾ ನಂಬ್ತೀನಿ. ಆ್ಯಂಡ್ ವರಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ಪಾಸಿಟಿವಿಟಿಗೂ ಅಥವಾ ಏನೋ ಗೊತ್ತಿಲ್ಲ, ಒಂದು ವರ್ಷದಿಂದ ನೆಕ್ಸ್ಟ್ ವರ್ಷಕ್ಕೆ ಯಾರ್ಯಾರು ಮಾಡ್ತಿರ್ತಾರೆ ಅವ್ರ ಮನೆಯಲ್ಲಿ ಏನಾದರೂ ಇಂಪ್ರೂವ್ ಆಗೇ ಇರುತ್ತೆ. ನಾನಂತೂ ಅದನ್ನು ತುಂಬಾ ನಂಬ್ತೀನಿ ಆಯಿತಾ. ಸೊ ಪೂಜೆ ಎಲ್ಲ ಆದಮೇಲೆ ಅಕ್ಷತೆ ಇಟ್ಟು ನೈವೇದ್ಯ ಎಲ್ಲ ಮಾಡಾಯ್ತು. ಇವಾಗ ಇನ್ನು ಅದಾದಮೇಲೆ ನಾವು ಕೂಡ ರೆಡಿ ಆಗಬೇಕಿತ್ತು. ಬಟ್ ನಾನು ಮೇಘಂಗೆ ಹೇಳಿದ್ದೆ, ಸ್ವಲ್ಪ ರೈಸ್ ಮಾಡಿಟ್ಟಿದ್ದೆ, ನಾನು ಆಲ್ರೆಡಿ ರೈಸ್ ಮಾಡಿಟ್ಟಿದ್ದೆ, ಅದಕ್ಕೆ ಮೇಘ ನೀನು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಬಿಡು ಅಂತ ಹೇಳಿದ್ದೆ. ಅವಳು ಪುಳಿಯೋಗರೆ ಮಾಡ್ತಿದ್ದಾಳೆ, ತುಂಬ ಚೆನ್ನಾಗಿ ಮಾಡ್ತಾಳೆ ಆಯಿತಾ. ಅವಳು ಪುಳಿಯೋಗರೆ, ಚಿತ್ರಾನ್ನ ಅದೆಲ್ಲ ಸಖತ್ತಾಗಿ ಮಾಡ್ತಾಳೆ. ಸೊ ನಾನು ರೈಸ್ ಮಾಡಿ ಅದನ್ನು ಆರಿಸಿ ಇಟ್ಟಿದ್ದೆ. ಇನ್ನು ನನ್ನ ತಂಗಿ ಹಸ್ಬೆಂಡ್ ಎಲ್ಲ ಬರ್ತಾರೆ ಅಲ್ವಾ, ಜಸ್ಟ್ ಪುಳಿಯೋಗರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪಕೋಡ ಮಾಡಿ ಉಪ್ಪಿಟ್ಟು ಕೂಡ ಮಾಡ್ತಾಯಿದ್ದೀವಿ. ಅಂದರೆ ಪುಳಿಯೋಗರೆ ಉಪ್ಪಿಟ್ಟು ಪಕೋಡ ಚೆನ್ನಾಗಿರುತ್ತೆ ಅಂತ. ಇನ್ನು ನಾನು ಸ್ವೀಟಿಗೆ ಅಂದರೆ ಇವತ್ತು ಜಾಸ್ತಿ ನಾವು ಯಾರೂ ನೆಂಟರನ್ನ ಕರೆದಿರಲಿಲ್ಲ, ನಾಳೆಗೆ ಇಟ್ಕೊಂಡಿದ್ದು ಎಲ್ಲ ಮಾಡ್ತಾರಲ್ವ ಅಂತ. ಸೊ ನಾನು ಇದು ಪಾಯಸ ಮಾಡಿದ್ದೆ, ಯಾವುದಾದ್ರು ಶಾವಿಗೆ ಪಾಯಸ ಮಾಡಿದ್ದೆ ಅಷ್ಟೇ, ಮತ್ತು ಸ್ವಲ್ಪ ಸಜ್ಜಿಗೆ. ಇನ್ನು ಅಂದರೆ ನಮ್ಮ ಮನೇಲೆಲ್ಲ ಸ್ಪೈಸಿನೇ ಇಷ್ಟಪಡ್ತಾರೆ. ಮೊದಲು ನಾನು ಖಾರ ಎಲ್ಲ ತಿಂತಾಯಿದ್ದೆ, ಯಾವಾಗ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ನಾನು ಯಾವುದೇ ಥರ ಜಂಕ್ ಆಗಿರ್ಬೋದು, ಡೀಪ್ ಫ್ರೈ ಏನೂ ತಿನ್ನಲ್ಲ. ಆ್ಯಂಡ್ ಮಧ್ಯಾಹ್ನ ಊಟ ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀನಿ. ಸೊ ನಾನು ಇವಾಗ ಇಲ್ಲಿ ಬಜ್ಜಿ ಎಲ್ಲ ಮತ್ತು ಪಕೋಡ ಎಲ್ಲ ಹಾಕ್ಕೊತಿದ್ದೀನಿ. ಇದು ಫಸ್ಟು ಒಂದು 15 ಬ್ಯಾಗ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಪೂಜೆ ಆದ ತಕ್ಷಣ ಯಾರಿಗಾದ್ರೂ ಕುಂಕುಮ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ಆದಮೇಲೆ ನಾವು ಹಾಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿಲ್ಲ,
ರೂಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ವಿ ದೇವರಿದೆ ಅಂತ. ಇನ್ನು ನಾನು ನನ್ನ ತಂಗಿ ರೆಡಿ ಆಗೋಣ, ಕುಂಕುಮ ಕರೆದವ್ರ ಮನೆಗೆಲ್ಲ ಹೋಗಬೇಕಿತ್ತು. ಅಂದರೆ ನನ್ನ ತಂಗಿ ಹೊಸ್ದಾಗಿ ಮದುವೆ ಆಗಿದ್ದಾಳೆ ಅಲ್ವಾ, ಎಲ್ಲರ ಮನೆಗೂ ಹೋಗಬೇಕಿತ್ತು. ಸೊ ಅದಕ್ಕೆ ನಾನೇನು ಮಾಡಿದ್ವಿ ಈ ಸಲ ಅಂದರೆ, ನಿಂದು ನೆಕ್ಲೆಸ್ ನಾನು ಹಾಕೊತೀನಿ, ನಂದು ನೀನು ಹಾಕೋ, ನಂದು ಮುತ್ತಿನ ಸರ ಹಾಕೋ, ಚೆನ್ನಾಗಿ ಕಾಣುತ್ತೆ ಅಂತ ಅವಳು ಕೊಡ್ತಿದ್ದೆ. ಯಾಕಂದರೆ ಹೊಸ ಮದುವೆ ಹುಡುಗಿ ಅಂದರೆ ಕಳೆನೇ ಬೇರೆ ಅಲ್ವಾ. ಸೊ ನಂದು ನನ್ನ ತಂಗಿ ಅಂದರೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಹಂಗಂತ ಜಗಳನೇ ಆಡಲ್ಲ ಅಂದ್ಕೊಂಬೇಡಿ, ದಿನದಲ್ಲಿ 100 ಸಲ ಜಗಳ ಆಡ್ತೀವಿ. ಅಟ್ ಲಾಸ್ಟ್ ಬಿಟ್ಕೊಡಲ್ಲ ಒಬ್ಬರನ್ನೊಬ್ಬರು. ಆ್ಯಂಡ್ ಎಲ್ಪಿಂಗ್ ನೇಚರಲ್ಲೂ ಅಷ್ಟೇ, ಇಬ್ಬರಲ್ಲೂ ತುಂಬ ಎಲ್ಪಿಂಗ್ ನೇಚರ್ ಇದೆ. ಆ್ಯಂಡ್ ನನ್ನ ತಂಗಿನೂ ಅಷ್ಟೇ, ನನಗೇನೇ ಯಾವಾಗಾದರೂ ಬೇಕು ಅಂದರೆ ನಾನು ಫಸ್ಟ್ ರೀಚ್ ಔಟ್ ಆಗೋದೇ ಅವಳನ್ನ, ಅದಾದಮೇಲೆ ನನ್ನ ಚಿಕ್ಕಮ್ಮನ. ಸೊ ಇವಾಗ ನನಗೆ ಅವಳು ರೆಡಿ ಮಾಡ್ತಿದ್ದಾಳೆ, ಜಸ್ಟ್ ಏರ್ ಸ್ಟೈಲ್ ಅಷ್ಟೇ. ಏರ್ ಸ್ಟೈಲ್ ಅವಳು ಮಾಡ್ಕೊತಿದ್ದಾಳೆ, ಮೇಕಪ್ ನಾನು ಮಾಡ್ಕೊತೀನಿ. ಸೊ ನನಗೇನಂದರೆ ಹಬ್ಬಕ್ಕೆ ಏರ್ ಸ್ಟೈಲ್ ಮಾಡ್ಕೊಬೇಕು, ಮಧ್ಯ ಕ್ರಾಫ್ಟ್ ತೊಗೊಂಡು ಹಿಂದೆ ಒಂಥರ ಡಿಫ್ರೆಂಟಾಗಿ, ಅಂದರೆ ಫ್ರೀ ಏರ್ ಎಲ್ಲ ಬಿಟ್ಕೊಬೋದು, ಬಟ್ ಆದರೆ ಇಟ್ಸ್ ಡಿಫ್ರೆಂಟ್ ಅನ್ನೋ ಥರ ಅವಳು ನನಗೆ ಏರ್ ಸ್ಟೈಲ್ ಮಾಡ್ತಿದ್ದಾಳೆ. ನನಗೆ ಏರ್ ಸ್ಟೈಲ್ ಆದ ತಕ್ಷಣ ನನ್ನ ಮಗಳು ವೆಯ್ಟ್ ಮಾಡ್ತಿದ್ಲು, ನನಗೂ ಮಾಡಿಕೊಡು ಅಂತ. ಯಾಕಂದರೆ ನನ್ನ ಸೀರೆಗೆ ಕಲರ್ ಮ್ಯಾಚ್ ಆಗೋ ಥರ ಅವಳಿಗೂ ಕೂಡ ನಾನು ತಂದಿದ್ದೆ ಆಯಿತಾ ಡ್ರೆಸ್ನ. ಸೊ ಅದಕ್ಕೋಸ್ಕರ ಅವಳು ರೆಡಿ ಮಾಡಿಸ್ಕೊತಿದ್ದಾಳೆ. ಸ್ನೇಹ ಅವಳಿಗೂ ಮಾಡಬೇಕು ಅಂತ ಹೇಳಿದ್ಲು. ಇನ್ನು ನಾನೇ ಸೆಲ್ಫ್ ಮೇಕಪ್ ಮಾಡ್ಕೊತಿದ್ದೀನಿ. ಸೆಲ್ಫ್ ಮೇಕಪ್ ಅಂದರೆ ವೆರಿ ಸಿಂಪಲ್. ನಾನಂತೂ ನನಗೆ ತುಂಬ ಜಾಸ್ತಿ ಆಗೋದಿಷ್ಟ ಇರಲ್ಲ, ಯಾಕಂದರೆ ನನ್ನ ಫೇಸ್ ಥರ ನಂಗೆ ಕಾಣಬೇಕು ಅಂತ ಹೇಳಿಬಿಟ್ಟು. ಇವಾಗ ಏನಂದರೆ ಮೇಕಪ್ ವೆರಿ ಸಿಂಪಲ್ ಆಯಿತಾ, ಮಾಯ್ಶ್ಚರೈಸರ್ ಮತ್ತು ಫೌಂಡೇಶನ್ ಹಾಕಿದ್ರೆ ಮುಗೀತು. ಇಲ್ಲಿ ನಾನು ಮಾಯ್ಶ್ಚರೈಸರ್ ಆದಮೇಲೆ ಫೌಂಡೇಶನ್ನ ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ. ಬ್ಲೆಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಅದೇ ಹಾಯ್. ಸೊ ಪೂಜೆ ಎಲ್ಲ ಆಯಿತು. ಇವಾಗ ಸೆಲ್ಫ್ ಮೇಕಪ್ ಹೇರ್ ಸ್ಟೈಲ್ ನೋಡಿದ್ದೀರಾ, ನನ್ನ ತಂಗಿ ಮಾಡಿರೋದು ಹೇರ್ ಸ್ಟೈಲ್. ಸೊ ಇವಾಗ ನಾನು ಸೆಲ್ಫ್ ಮೇಕಪ್ ಮಾಡ್ಕೊತಿದ್ದೀನಿ. ಅಲ್ಲಿ ನನ್ನ ಮಗಳು ಕೂಡ ಅವ್ರ ಚಿಕ್ಕಿ ಹತ್ರ ರೆಡಿ ಮಾಡಿಸ್ಕೊತಿದ್ದಾಳೆ. ಫೋಟೋಗ್ರಾಫರ್ಗೆ ಹೇಳಿದ್ದೀವಿ, ಸೊ ಅವರು ಇನ್ನೇನೋ ಬರ್ತಾರೆ, ಲೊಕೇಶನ್ ಕಳಿಸಿ ಅಂತ ಹೇಳಿದ್ರು. ನಾನು ಇನ್ನೂ ರೆಡಿ ಆಗಿಲ್ಲ, ಸೊ ಅದಕ್ಕೆ ಕಳಿಸಿಲ್ಲ. ಆ್ಯಂಡ್ ನನ್ನ ಸ್ಯಾರಿ ಕೂಡ ಆನ್ ದ ವೇಲಿದೆ, ದಟ್ಸ್ ವೈ ಇನ್ನೂ ಏನು ಇದು ಮಾಡಿಲ್ಲ. ಸಿಗೋಣ, ಫುಲ್ ಮೇಕಪ್ ಆದಮೇಲೆ ತಿಳಿಸ್ತೀನಿ. ಓಕೆನಾ. ನಂದೇನಾಗಿತ್ತಂದರೆ, ನಾನು ಸೀರೆ ಕುಚ್ಚಕ್ಕೆ ಕೊಟ್ಟಿರಲಿಲ್ಲ, ಬ್ಲೌಸ್ ಸ್ಟಿಚ್ಚಿಗೆ ಕೊಟ್ಟಿರಲಿಲ್ಲ, ತುಂಬ ಲಾಸ್ಟಲ್ಲಿ ವರ್ಕ್ ಮಾಡಿದ್ದು ನಂದು ಮತ್ತು ನನ್ನ ತಂಗಿದು. ಸೊ ಅದಕ್ಕೋಸ್ಕರ ನಂದು ಬರ್ತಾಯಿತ್ತು. ಅಲ್ಲಿವರೆಗೆ ನನ್ನ ಮಗಳು ರೆಡಿ ಆದ್ಲು ಆಯಿತಾ. ಎಷ್ಟು ಖುಷಿ ನನ್ನ ಮಗಳನ್ನ ಈ ಥರ ನೋಡೋದಂದರೆ ನಂಗೆ ತುಂಬ ಖುಷಿ. ಆ್ಯಂಡ್ ಇವಾಗ ಆರೋಹಿ ತುಂಬ ಬೋಲ್ಡ್ ಆಗಿದ್ದಾಳೆ. ನಾವು ಏನು ಹೇಳ್ತೀವಿ ಅದೆಲ್ಲ ಮಾಡ್ತಾಳೆ. ಇಲ್ಲಿ ನೋಡಿ ಒಂದು ಡ್ಯಾನ್ಸ್ ವಿಡಿಯೋ ಹಾಕಿದ್ದೀನಿ, ಜಸ್ಟ್ ನಾನು ಸಾಂಗ್ ಹೇಳಿರೋದಷ್ಟೇ, ಅದಕ್ಕೆ ಅವಳು ಮ್ಯಾಚ್ ಮಾಡಿದ್ದಾಳೆ. ಆ್ಯಂಡ್ ಇವಾಗ ಅವಳು ಮಾತಾಡ್ತಾಳೆ ಆಯಿತಾ, ಅದನ್ನು ಕೇಳಿಸ್ಕೊಂಬನ್ನಿ. ಯಾರು ಬ್ಯೂಟಿ ಓಕೆ. ನಿಮ್ಮ ಜಡೆ ತೋರಿಸ್ತೀರಾ ತಿರುಗಿ ಹಿಂದೆ? ಸೂಪರ್. ನಿಮ್ಮ ಲಕ್ಷ್ಮಿ ಹೇಗಿದೆ ಎಲ್ಲ ತೋರಿಸಿ. ನನಗೇನಂದರೆ ನನ್ನ ಮಗಳು ಸಂಸ್ಕಾರ ಕಲಿಬೇಕು, ಸಂಗೀತಕ್ಕೆ ಸೇರ್ಕೊಬೇಕು, ಭರತನಾಟ್ಯಮ್ಗೆ ಸೇರ್ಕೋಬೇಕು, ಆಗಿದ್ರೇ ಮಕ್ಕಳು ತುಂಬ ಒಳ್ಳೆ ಬುದ್ಧಿ ಎಲ್ಲ ಕಲಿಯೋದು ಅಂತ. ನನಗೆ ಅವಳ ವಿಷಯದಲ್ಲಿ ತುಂಬಾ ಸ್ವಲ್ಪ ಕೇರ್ ಮಾಡ್ತೀನಿ ನಾನು. ಇವಾಗ ಅಂದರೆ ಅವಳು ನೋಡಿ ಎಲ್ಲರಿಗೂ ಅಡ್ಬಿದ್ದು ಆಶೀರ್ವಾದ ತಗೊತಿದ್ದಾಳೆ. ಆ್ಯಂಡ್ ಹೇಳಿದ ಮಾತು ಕೇಳ್ತಾಳೆ ಆಯಿತಾ. ಸಮ್ಟೈಮ್ಸ್ ಕಿರಿಕಿರಿ ಮಾಡ್ತಾಳೆ, ಅದು ಬಿಟ್ಟರೆ ನನ್ನ ಮಗಳು ನಂಗೆ ತುಂಬ ಇಷ್ಟ ಆಗ್ತಾಳೆ, ಬಿಕಾಸ್ ಅವಳ ನೇಚರಿಂದ. ಇವಾಗ ನೋಡಿ ಅಡ್ಬಿಳಮ್ಮ ಎಲ್ಲರಿಗೂ ಅಂದರೆ ಒಂದು ಕಡೆಯಿಂದ ಬಿತ್ಕೊಂಡು ಬಂದಳು. ಆ್ಯಂಡ್ ಹೌ ಶಿ ಕ್ಯೂಟ್ ಅಂತ. ಸೊ ಫಸ್ಟು ನಾವು ನಮ್ಮ ಪಕ್ಕದ ಮನೆಗೆ ಹೋಗ್ತಾ ಇದ್ವಿ ಕುಂಕುಮ ತೊಗೊಳಕ್ಕೆ. ಅವರು ಕರೆದಿದ್ರು, ಬಟ್ ನಂದು ಇನ್ನೂ ರೆಡಿನೇ ಆಗಿರಲಿಲ್ಲ. ಸೊ ನಾನೇನು ಮಾಡಿದೆ, ಸೀರೆ ಹಾಕೊಳ್ಳೋಕ್ಕಿಂತ ಮುಂಚೆ ಹೋಗಿ ಕುಂಕುಮ ತೊಗೊಂಬರೋಣ ಅಂತ ಹೋಗ್ತಿದ್ದೀನಿ. ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಎಲ್ಲ ಮಾಡಿದರು. ಹಿಂದಗಡೆ ಅದು ಕಾಣಿಸ್ತಿದೆ ಅಲ್ವಾ, ಅದು ಓನ್ ಫ್ಲವರ್ ಎಲ್ಲ ಹಾಕಿದೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಇಟ್ಸ್ ಲುಕ್ ಸೋ ಪ್ರೆಟಿ ಅಂತ. ಅಂದರೆ ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿ. ಅದಾದಮೇಲೆ ನಾನು ರೆಡಿಯಾಗಿ ಬಂದೆ, ಸೀರೆ ಹಾಕ್ಕೊಂಡು ರೆಡಿಯಾಗಿ ಬಂದೆ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಆ್ಯಂಡ್ ನನಗೆ ಮಧ್ಯ ಕ್ರಾಫ್ಟ್ ತೆಗೆದ್ರೆ ಏನಂದರೆ ಸ್ವಲ್ಪ ಓಲ್ಡ್ ಏಜ್ ಥರ ಕಾಣುತ್ತೆ ಆಯಿತಾ. ಬಟ್ ಇಟ್ಸ್ ಓಕೆ, ನಾನು ಇಯರ್ಲಿ ಒನ್ಸ್ ನನಗೇನೂ ಪ್ರಾಬ್ಲಮ್ ಇಲ್ಲ. ನನಗೆ ಸೂಟ್ ಆಗೋದು ವೆಸ್ಟರ್ನ್ ಡ್ರೆಸ್ಸಸ್, ಬಟ್ ಸ್ಟಿಲ್ ಹಬ್ಬ ಅಂದರೆ ಎಲ್ಲ ಆಗೊಬೇಕಲ್ವಾ. ಬಟ್ ನನ್ನ ತಂಗಿ ಸ್ವಲ್ಪ ವೆಸ್ಟರ್ನ್ ಕಮ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದಾಳೆ, ಅವಳು ಏರ್ ಕರ್ಲ್ ಮಾಡಿಕೊಂಡು. ಆ್ಯಂಡ್ ಈ ಬ್ಲೌಸು ನಾನು ಅವಳಿಗೆ ವರ್ಕ್ ಮಾಡಿಕೊಟ್ಟಿದ್ದು. ಇದು ಮದುವೆಲಿ ತಂದಿದ್ದ ಸ್ಯಾರಿ ಅವಳಿಗೆ.
ಒಂದು ಸ್ಯಾರಿ ಹಾಗೆ ಉಳ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ಅದನ್ನು ವರಲಕ್ಷ್ಮಿ ಹಬ್ಬಕ್ಕೆ ಹಾಕೊತಿದ್ದಾಳೆ. ಇನ್ನು ಏನಂದರೆ ಅವಳು ಇವಾಗ ತುಂಬ ಮನೆಗೆ ಹೋಗ್ಬೇಕಾಯ್ತಾ, ಅವರ ಹಸ್ಬೆಂಡ್ ಮನೆ ಕಡೆ ಕೂಡ ಕರೆದಿದ್ದಾರೆ. ಸೊ ಅದಕ್ಕೋಸ್ಕರ ರೆಡಿಯಾಗಿ ಅವಳು ಹೋಗ್ತಿದ್ದಾಳೆ. ಅದಕ್ಕಿಂತ ಮುಂಚೆ ಫೋಟೋ ತೆಗೆಸ್ಕೊಂಬಿಡೋಣ ಬಾ ಅಂತ ಹೇಳಿದೆ. ಸೊ ದಿಸ್ ಇಸ್ ಹರ್ ಔಟ್ಫುಟ್ ಓವರ್ ಆಲ್. ಆ್ಯಂಡ್ ಸೆಲ್ಫ್ ಕಲರ್ ಬ್ಲೌಸ್ ಇತ್ತು, ಸೊ ದಟ್ ಅದಕ್ಕೆ ಮ್ಯಾಚ್ ಆಗೋ ಥರ ವರ್ಕ್ ಮಾಡಿದ್ದೀನಿ. ಇನ್ನು ನಾನು ಫೋಟೋ ಎಲ್ಲ ತೆಗೆಸ್ಕೊತಿದ್ದೀವಿ, ಯಾಕಂದರೆ ಅವಳು ಬೇಗ ಹೋಗಿಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಇಲ್ಲಿ ತೆಗ್ಸಾದ್ಮೇಲೆ ಸ್ವಲ್ಪ ಲೈಟಿಂಗ್ಸ್ಗೆಲ್ಲ ಮೇಲ್ಗಡೆ ಹೋಗಿದ್ವಿ ಫೋಟೋ ತೆಗ್ಸೋಕ್ಕೆ ಅಂತ, ಅಲ್ಲಿ ತೆಗೆಸ್ಕೊಂಡು ಬಂದ್ವಿ. ರೆಡಿ ಆಗಿದ್ದೀವಿ, ರೆಡಿಯಾಗಿ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಮೇಲ್ಗಡೆ ಬಂದಿದ್ದೀವಿ, ಬಿಸಿಲು ಕಣ್ಣು ಬಿಡೋಕ್ಕಾಗ್ತಿಲ್ಲ ನನಗೆ. ಸೊ ದಿಸ್ ಇಸ್ ಮೈ ಸ್ಯಾರಿ ಆ್ಯಂಡ್ ದಿಸ್ ಇಸ್ ಮೈ ವರ್ಕ್. ಆ್ಯಂಡ್ ಬ್ಯಾಕ್ ನೆಕ್ ತೋರಿಸ್ತೀನಿ ನಿಮಗೆ, ತುಂಬ ಚೆನ್ನಾಗಿದೆ ಆಯಿತಾ. ಅದಾದಮೇಲೆ ನಾನು ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡು ವೀಡಿಯೋ ಕೂಡ ಮಾಡಿದ್ದೀನಿ. ನಾನು ಅದನ್ನ ಎಡಿಟ್ ಏನೂ ಮಾಡಿಸೇ ಇಲ್ಲ. ಸೊ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಇವಾಗ ಸಂಜೆ ಪೂಜೆಗೆ ರೆಡಿ ಮಾಡ್ಕೊತಿದ್ದೀವಿ. ಯಾಕಂದರೆ ಒಂದು 5:30ಗೆ ಮಾಡಿಬಿಡ್ಬೇಕು. ಅದಾದಮೇಲೆ ನಾನು ಎಲ್ಲೂ ಕುಂಕುಮಕ್ಕೆ ಹೋಗೇ ಇರಲಿಲ್ಲ, ಯಾಕಂದರೆ ನಾನು ಕರೆದಿರೋರೆಲ್ಲ ಮನೆಗೆ ಬರ್ತಾರಲ್ವ. ಸೊ ಅದಕ್ಕೋಸ್ಕರ ಎಲ್ಲೂ ಹೋಗಿರಲಿಲ್ಲ. ಇವಾಗ ಎಲ್ಲದು ಮತ್ತೆ ದೀಪಗೆಲ್ಲ ಆಯಿಲ್ ಹಾಕಿ ಎಣ್ಣೆ ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಸೊ ಅಲ್ಲಿವರೆಗೆ ನಮ್ಮ ಅತ್ತೆ ಫ್ರೆಂಡು ಕೂಡ ಬಂದಿದ್ದರು ಕುಂಕುಮ ತೊಗೊಳಕ್ಕೆ. ಅವ್ರ ಜೊತೆ ಮಾತಾಡಿಕೊಂಡು ಅದಾದಮೇಲೆ ನಾನು ಕೂಡ ನೆಕ್ಸ್ಟ್ ರೆಡಿ ಮಾಡ್ತಿದ್ದೀನಿ. ಅಂದರೆ ನಮ್ಮ ಅತ್ತೆ ಇಲ್ಲಿರೋವರೆಗೆ ವಾಕ್ ಹೋಗ್ತಿರ್ತಾರೆ ಆಯಿತಾ, ಎವ್ರಿ ಈವ್ನಿಂಗು. ಸೊ ಅಲ್ಲಿ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಅವರೂ ಇನ್ವೈಟ್ ಮಾಡಿದರು ಬನ್ನಿ ಅಂತ ಹೇಳ್ಬಿಟ್ಟು, ಅವರು ನಮ್ಮನ್ನು ಇನ್ವೈಟ್ ಮಾಡಿದರು. ನಾನೇನಂದರೆ ಸಂಜೆವರೆಗೆ ನಮ್ಮ ಹತ್ರ ಮುಗಿಸಿ ಅದಾದಮೇಲೆ ನಮ್ಮನ್ನ ಯಾರ್ಯಾರು ಕರ್ತಿದ್ದಾರೆ ಅಲ್ಲೋಗೋಣ ಅಂತ ಅಂದ್ಕೊಂಡೆ. ನಂದು ಸ್ಯಾರಿದು ಬ್ಯಾಕ್ ನೆಕ್ಕು ಈ ಥರ ಇದೆ ನೋಡಿ, ಅಂದರೆ ಅದು ಫುಲ್ ಬಾರ್ಡರ್ ಬಂದಿತ್ತು. ನನಗೆ ಬಾರ್ಡರ್ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ನನಗೆ ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಟೈಮು ಕೂಡ ಇರಲಿಲ್ಲ. ಸೊ ದಟ್ ನಾನು 2 ಬಾರ್ಡರು ಕೂಡ ಏನೂ ವೇಸ್ಟ್ ಆಗಬಾರ್ದು ಅಂತ ನನ್ನ ಟೈಲರ್ಗೆ ಹೇಳಿದ್ದೆ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಬಟ್ ಸ್ಲೀವ್ ಮಾತ್ರ ತುಂಬ ಲೂಸ್ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿಕೊಂಡೆ. ಅದಾದಮೇಲೆ ಟ್ರಕ್ ಮಾಡಿಸ್ಕೊಳ್ಳೋಣ ಅಂತ. ಇನ್ನು ಅತ್ತೆ ಮತ್ತು ಅಮ್ಮ ಅವರೆಲ್ಲ ಸಂಜೆ ಪೂಜೆ ಮಾಡ್ತಿದ್ದಾರೆ. ಇನ್ನು ಅರುಣ್ ನೈಟ್ ಶಿಫ್ಟ್ ಮುಗಿಸಿ ಬಂದಿದ್ರಲ್ವ, ಅವ್ರು ಮಲಗಿದ್ರು. ಎದ್ದು ಇವಾಗ ಅವರು ಫ್ರೆಶ್ ಅಪ್ ಆಗಿ ಅವರೇ ಕರ್ಕೊಂಡು ಹೋಗ್ಬೇಕಲ್ವ ನಮ್ಮನ್ನು, ರೆಡಿಯಾಗಿ ಪೂಜೆ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ಅಮ್ಮ ಮತ್ತು ಈಚೆ ಎಲ್ಲ ಒರೆಸಿ ಅವರು ರಂಗೋಲೆ ಬಿಟ್ಟು ಬಂದರು. ಇನ್ನು ಸಂಜೆನೂ ಅಷ್ಟೇ, ಬೆಳಗ್ಗೆ ನಾನು ತುಪ್ಪದ ಆರತಿ ಮಾಡಿದ್ರಿಂದ ಸಂಜೆ ಬೆಲ್ಲದ ಆರತಿ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನಾನು ಕೂಡ ಬೆಳಗ್ಗೆ ಯಾರಿಗೂ ನಮಸ್ಕಾರ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಅರುಣ್ ಎದ್ದಿರಲಿಲ್ಲ ಅಲ್ವಾ. ಸೊ ಜೋಡಿ ನಮಸ್ಕಾರ ಮಾಡ್ಕೊಬೇಕಂತ ಅಂದ್ಕೊಂಡೆ. ಇನ್ನು ನನ್ನ ಕೊಲೀಗ್ ಕೂಡ ಬಂದಿದ್ದರು ಇಲ್ಲಿಗೆ ಕುಂಕುಮ ತೊಗೊಂಡೋಗೋಕ್ಕೆ, ಅವ್ರಿಗೂ ಇನ್ವೈಟ್ ಮಾಡಿದೆ. ಇನ್ನು ನಾನಿಲ್ಲಿ ತುಪ್ಪದ ಆರತಿ ಮೀನ್ಸ್ ಬೆಲ್ಲಕ್ಕೆ ತುಪ್ಪ ಹಾಕಿ ದೀಪ ಹಚ್ಚಿ ಆರತಿ ಮಾಡ್ತಿದ್ದೀನಿ ಈವ್ನಿಂಗ್ ಕೂಡ. ಆ್ಯಂಡ್ ಸಂಜೆಗೂ ಕೂಡ ಅಷ್ಟೇ, ನಾವು ಮತ್ತೆ ನೈವೇದ್ಯವನ್ನು ತೋರಿಸ್ಬೇಕು. ಅದಕ್ಕೆ ನಾನು ಅವಲಕ್ಕಿ ಮತ್ತು ಹಾಲಿಗೆ ಸ್ವಲ್ಪ ಶುಗರ್ ಹಾಕಿ ಇಟ್ಟಿದ್ದೆ ಅದನ್ನು. ಇವಾಗ ನಾನು ಇಲ್ಲಿ ಅತ್ತೆ ಮಾವ ಅವರ ಆಶೀರ್ವಾದ ತಗೋತಿದ್ದೀವಿ. ಅಂದರೆ ನಾನು ತುಂಬ ಬ್ಲೆಸ್ಡ್ ಎಲ್ಲಿ ಅಂತ ಹೇಳಿದ್ರೆ, ಇವಾಗ ನಾನು ಏನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಇನ್ಸ್ಟಾಗ್ರಾಮ್ ಮಾಡ್ತಿದ್ದೀನಿ, ಆ್ಯಂಡ್ ಎನಿಥಿಂಗ್ ನಾನು ಏನೇ ಮಾಡಬೇಕಂದ್ರೂ ನನ್ನ ಪೇರೆಂಟ್ಸ್ ಎಷ್ಟು ಸಪೋರ್ಟ್ ಇದೆ ಅಷ್ಟೇ ಅತ್ತೆ ಮಾವಂದು ಸಪೋರ್ಟ್ ಇದೆ. ಆ್ಯಂಡ್ ಮೇನ್ಲಿ ನನ್ನ ಹಸ್ಬೆಂಡ್ ಸಪೋರ್ಟ್ ಇದೆ. ಆ್ಯಂಡ್ ತುಂಬ ಇಂಪಾರ್ಟೆಂಟಾಗಿ ನನ್ನ ಮಗಳು ಆಯಿತಾ, ಅವಳು ನನಗೂ ಬಿಡು ಅಂತ ಹೇಳಿದ್ಲು. ವೈ ನಾಟ್ ಅಂದರೆ ಅವಳು ದೇವ್ರ ಥರನೇ. ಸೊ ಅವಳು ತುಂಬ ಸಪೋರ್ಟ್ ಮಾಡ್ತಾಳೆ. ಅವಳು ನನ್ನ ಹತ್ರನೇ ಹಚ್ಕೊಂಡು ನಾನು ಎಲ್ಲೂ ಬಿಡದೇ ಇದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಅವಳ ಪಾಡಿಗೆ ಅವಳು ಬೆಳ್ಕೊಂಡು ಹೋಗ್ತಿದ್ದಾಳೆ. ಸೊ ಅದು ಒಂದು ತುಂಬಾ ಖುಷಿ ಇದೆ ನನಗೆ. ಇವಾಗ ಪೂಜೆ ಆಯಿತು ಸಂಜೆದು. ನಾನು ಈ ಥರ ರೆಡಿ ಆಗಿದ್ದೀನಿ. ನಾನು ಇನ್ನೂ ಸೀರೆ ಚೇಂಜ್ ಮಾಡಿಲ್ಲ, ಯಾಕಂದರೆ ಕುಂಕುಮಕ್ಕೆ ಹೋಗಬೇಕು ನಾನು ಅದಕ್ಕೆ. ಸೊ ಈಗ ಹೋಗ್ತಾ ಇದ್ದೀವಿ. ಸಂಜೆದು ಮಹಾಮಂಗಳಾರತಿ ಎಲ್ಲ ಆಯಿತು. ಬನ್ನಿ ಹೋಗೋಣ. ಅದಾದಮೇಲೆ ನಾವು ಕೂಡ ಹೊರಟ್ವಿ. ಇನ್ನು ಮನೆಗೆ ಲಾಕ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಮಾವನ್ನ ಮನೆಯಲ್ಲೇ ಇರಿಸ್ಬಿಟ್ಟು ಹೋಗ್ತಾ ಇದ್ವಿ, ಯಾಕಂದರೆ ಯಾರಾದರೂ ಕುಂಕುಮಕ್ಕೂ ಬರ್ತಿರ್ತಾರೆ. ಸೊ ನಾನಿವತ್ತು ನನ್ನ ಸ್ಯಾರಿಗೆ ತುಂಬ ಒಬ್ಸೆಸ್ಡ್ ಆಗಿದ್ದೀನಿ. ಸೊ ದಟ್ ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಬ್ಲೂ ಆ್ಯಂಡ್ ಬ್ಲ್ಯಾಕ್ ನನ್ನ ಹತ್ರ ಕಾಂಬಿನೇಷನ್ ಇರಲಿಲ್ಲ. ಆ್ಯಂಡ್ ಇಲ್ಲಿ ನಾನು ಒಂದು ಸ್ಟಡ್ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಹೊಸದಾಗಿ ಸ್ಟಡ್ ತೊಗೊಂಡಿದ್ದೆ ಮತ್ತು ನೋಸ್ ಪಿನ್ ತೊಗೊಂಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಇನ್ನು ನಮ್ಮ ಅತ್ತೆ ಅವರ ಫ್ರೆಂಡ್ ಮನೆಗೆ ಬಂದಿದ್ವಿ, ನಮ್ಮ ಮನೆ ಹತ್ರನೇ. ಸೊ ಇವ್ರದ್ದು ಡುಪ್ಲೆಕ್ಸ್ ಹೌಸ್ ಆಯಿತಾ, ತುಂಬ ಚೆನ್ನಾಗಿದೆ. ಅಲ್ಲಿ ಎಲ್ಲ ಕುಂಕುಮ ಎಲ್ಲ ತಗೊಂಡು ನಾವು ನೆಕ್ಸ್ಟು ಹೋಗ್ತಾಯಿದ್ದೀವಿ. ನೆಕ್ಸ್ಟು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲಿ ನಮ್ಮ ಅಕ್ಕನ ಮನೆ ಇತ್ತು. ಅಕ್ಕನ ಮನೆ ಅಂದರೆ ಅರುಣ್ ಅವರ ಅಕ್ಕ.
ನನಗೆ ಅತ್ತಿಗೆ. ಆದರೆ ಆ ಟೈಮಲ್ಲಿ ನಿಜವಾಗ್ಲೂ ಮರ್ತೋಗಿತ್ತು ನನಗೆ. ನಾವು ಹೋಗಿ ಚಿಕ್ಕಮ್ಮನ ಓನರ್ ಮನೆ ಅದನ್ನು ಮುಗಿಸ್ಕೊಂಡು ಬಂದ್ವಿ. ಇದು ನಮ್ಮ ಆಂಟಿ ಅವರ ಓನರ್ ಮನೆಯಲ್ಲಿ ಕುಂಕುಮ ತೊಗೊತಿರೋದು. ಅವ್ರು ಈ ಥರ ಲಕ್ಷ್ಮಿ ಕೂರಿಸಿದ್ರು. ಇನ್ನು ನನ್ನ ತಂಗಿ ಆಲ್ರೆಡಿ ಅವರವರ ಎಲ್ಲಿ ಹೋಗಬೇಕು ಅಲ್ಲೆಲ್ಲ ಹೋಗಿ ಕುಂಕುಮ ತೊಗೊಂಡು ಆಂಟಿ ಮನೆಗೆ ಬಂದಿದ್ಲು. ಸೊ ಆಂಟಿ ಮನೆ ನಮ್ಮ ಮನೆ ಯಾವಾಗಲೂ ಅಷ್ಟೇ ನೈಟು ಒಂದು 3 o'clockವರೆಗೆ ಕಾಲಲ್ಲೇ ಇರ್ತೀವಿ, ವಿಡಿಯೋ ಕಾಲಲ್ಲಿ. ನೀವು ಈಗ ಮಾಡಿದ್ರಾ, ನಾವು ಆಗ ಮಾಡಿದ್ವಿ ಅಂತ. ಸೊ ಸಖತ್ತಾಗಿ ಕೂರಿಸಿದ್ದಾರೆ. ಚಿಕ್ಕಪ್ಪ ತುಂಬ ಹೆಲ್ಪ್ ಮಾಡ್ತಾರೆ. ನನ್ನ ಹಸ್ಬೆಂಡ್ ಏನೂ ಹೆಲ್ಪ್ ಮಾಡಲ್ಲ ಆಯಿತಾ. ಚಿಕ್ಕಪ್ಪ ತುಂಬ ಎವ್ರಿ ಸ್ಟೆಪ್ಪಲ್ಲೂ ಹೆಲ್ಪ್ ಮಾಡ್ತಾರೆ. ಇನ್ನು ಆರೋಹಿ ಪಾರ್ಥ ವೆರಿ ಕ್ಲೋಸ್. ಪಾರ್ಥಂಗೆ ಆರೋಹಿ ಅಂದರೆ ತುಂಬ ಇಷ್ಟ, ಆರೋಹಿಗೆ ಪಾರ್ಥ ಅಂದರೆ ತುಂಬ ಇಷ್ಟ. ಸೊ ಅವರಿಬ್ಬರು ಅಲ್ಲಿ ಮಾತಾಡ್ತಾ ಕೂತಿದ್ರು. ಇನ್ನು ಆಂಟಿ ಕೂಡ ಸಂಜೆ ಪೂಜೆಯನ್ನು ಮಾಡ್ತಿದ್ರು. ಸೊ ಟೈಮ್ ಒಂದು 8:30 ಅಷ್ಟೊತ್ತಾಗಿದೆ. ನಾನು ಎಲ್ಲ ಕಡೆ ಹೋಗಿ ಕುಂಕುಮ ಎಲ್ಲ ತಗೊಂಡು ಬಂದೆ. ಸೊ ಇದು ನನ್ನ ಏರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು ನನಗೆ. ನನ್ನ ತಂಗಿ ಮಾಡಿದ್ದಿದ್ದು ಈ ಸಲ, ಲಾಸ್ಟ್ ಟೈಮ್ ಅವಳೇ ಮಾಡಿದ್ದಿದ್ದು. ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಓನ್ ಏರ್ ಅಂತಲೇ ಅನ್ನಿಸ್ತು, ಬಟ್ ಎಕ್ಸ್ಟೆನ್ಷನ್ ಹಾಕಿದ್ದೀನಿ. ಸೊ ಎಲ್ಲರ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಹಬ್ಬ ತುಂಬಾ ಚೆನ್ನಾಗಾಯಿತು. ಅಂದರೆ ಇನ್ನೂ 2 ದಿನ ದೇವರು ನಮ್ಮ ಮನೆಯಲ್ಲೇ ಇರ್ತಾರೆ. ಸೊ ನಾಳೆ ಕೂಡ ರಿಲೇಟಿವ್ಸ್ ಎಲ್ಲ ಬರೋರಿದ್ದಾರೆ. ಸೊ ಐ ಥಾಟ್ ಇದು ವಿಡಿಯೋ ಲಾಂಗ್ ಇದ್ದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ನೀವೇನು ಹೇಳ್ತೀರೋ ಏನೋ, ನನಗೆ ವೆಸ್ಟರ್ನ್ ಡ್ರೆಸ್ಸೇ ತುಂಬ ಸೂಟ್ ಆಗೋದು. ಸೊ ಇಲ್ಲಿನ ಬೆಳಗ್ಗೆ ಅದರ ನೆಕ್ಸ್ಟ್ ಡೇ ಅಮ್ಮಮ್ಮ ಕುಂಕುಮದ ಅರ್ಚನೆ ಎಲ್ಲ ಮಾಡ್ತಿದ್ದಾರೆ. ಸೊ ಮನಸ್ಸಲ್ಲಿ ಏನಿದೆ ಅದು ಹೇಳ್ಕೊಂಡು ಆ್ಯಂಡ್ ಪೂಜೆ ಕೂಡ ಮುಗೀತು. ಆ್ಯಂಡ್ ಲಕ್ಷ್ಮಿ ನಮ್ಮ ಮನೇಲಿದ್ರೆ ಎಷ್ಟು ಕಳೆ ಅಂದರೆ ನನಗಂತೂ ತುಂಬ ಖುಷಿ ಆಗ್ತಿರುತ್ತೆ. ಕೆಲವೊಬ್ಬರು ಸ್ಯಾಟರ್ಡೇನೆ ಅಥವಾ ಫ್ರೈಡೇನೆ ತೆಗೆದ್ಬಿಡ್ತಾರೆ ಈವ್ನಿಂಗು. ನಾವಂತೂ ಶ್ರಾವಣದಲ್ಲಿ ದೇವರು ಮನೇಲಿರಬೇಕು ಅಂತ ಹೇಳ್ಬಿಟ್ಟು ಸ್ಯಾಟರ್ಡೇನೆ ಇಟ್ಕೊತೀವಿ ಆ್ಯಂಡ್ ಸಂಡೇ ಮಾರ್ನಿಂಗ್ ತೆಗಿಯೋದು. ಮತ್ತು ಮಮ್ಮಿ ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ನಾವು ಫ್ರೈಡೇ ಜಾಸ್ತಿ ಏನೂ ಹಬ್ಬದ ಊಟ ಮಾಡಿರಲಿಲ್ಲ. ಸೊ ನಾವು ಮೀನ್ಸ್ ಸ್ಯಾಟರ್ಡೇ ಹಬ್ಬದ ಅಡುಗೆ ಎಲ್ಲ ಮಾಡ್ತಿದ್ದೀವಿ. ಯಾಕಂದರೆ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ದೊಡ್ಡಮ್ಮನ ಮಗಳು, ದೊಡ್ಡಮ್ಮನ ಸೊಸೆ, ಮತ್ತು ನಮ್ಮ ಅವ್ವ, ನಮ್ಮ ಮಾವ, ನಮ್ಮ ಸೋದ್ರ ಮಾವ, ನಮ್ಮ ಅತ್ತೆ ಎಲ್ಲ ಬರ್ತಾಯಿದ್ರು. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಏನೇನು ಅಡುಗೆ ಅಂತ ಹೇಳಿದ್ರೆ ಇಲ್ಲೇ ನೆಕ್ಸ್ಟು ತೋರಿಸ್ತೀನಿ ಆಯಿತಾ. ಅಮ್ಮ ಎಲ್ಲನೂ ಮಾಡಿ ಕೆಳಗಡೆ ಇಡ್ತಾ ಇದ್ದಾರೆ. ಹಬ್ಬದ ಅಡುಗೆ ಅಂದರೆ ವೆಜಿಟೇರಿಯನ್ಲಿ ಏನಿರುತ್ತೆ, ಪಲ್ಯ, ಪಾಯಸ ಅದೇ ಇರುತ್ತೆ. ಸೊ ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲ ಬಂದರು ಮನೆಗೆ. ಸೊ ಎಲ್ಲ ಬಂದರೆ ನನ್ನ ಮಗಳಿಗಂತೂ ತುಂಬಾ ಖುಷಿ ಆಯಿತಾ. ಅವಳಿಗೆ ಜೊತೆಗೆ ಆಟ ಆಡೋಕ್ಕೆ ಮಕ್ಕಳು ಎಲ್ಲ ಇರಬೇಕು. ನಾವಿರೋ ಮನೆಯಲ್ಲಿ ಹೇಗೆ ಅಂದರೆ ಚಿಕ್ಕ ಮಕ್ಕಳು ತುಂಬ ಕಡಿಮೆ. ನಮ್ಮ ಓನರ್ ಮಕ್ಕಳಿದ್ದಾರೆ, ಅಂದರೆ ಅವಳು ಹುಡುಗಿ ಕೂಡ ಸ್ಕೂಲ್ಗೆ ಹೋಗ್ತಾಳೆ. ಇವಳಿಗೆ ಜಾಸ್ತಿ ಯಾರೂ ಸಿಗಲ್ಲ. ಅವ್ರ ಮಗ ಇದ್ದಾರೆ, ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಳಷ್ಟೇ. ಇನ್ನು ದೊಡ್ಡಮ್ಮ, ಮಾವ ಎಲ್ಲ ಬಂದರು ಮನೆಗೆ. ಫಸ್ಟು ಅವ್ರು ಬಂದ ತಕ್ಷಣ ಕಾಲೆಲ್ಲ ತೊಳ್ಕೊಂಡು ರೆಸ್ಟ್ ಮಾಡಿ ಅಂತ ಹೇಳಿದ್ವಿ. ಯಾಕಂದರೆ ಅವ್ರು ಬಂದಾಗಲೇ 1:30 ಆಗಿಬಿಟ್ಟಿತ್ತು. ಯಾಕಂದರೆ ಚಿಕ್ಕಮ್ಮನ ಮನೆಗೆ ಹೋಗಿನೂ ಬರಬೇಕಿತ್ತು. ಇವತ್ತು ನಾನು ಮಾಡಿರೋ ಅಡುಗೆ ಕುಂಬಳಕಾಯಿ ಮತ್ತು ಹಸ್ರುಕಾಳು ಪಲ್ಯ, ಹುಳಿ, ಸಾಂಬಾರು, ಒಬ್ಬಟ್ಟು, ಅನ್ನ, ಪಾಯಸ ಮತ್ತು ಬಾಳೆ ದಿಂಡು ಮತ್ತು ಹೆಸರುಬೇಳೆ, ಕೋಸಂಬರಿ ಇಷ್ಟು ಮಾಡಿದ್ವಿ. ಸೊ ಅಲ್ಲಿ ಎಲ್ಲ ಫೋಟೋ ತೊಗೊತಿದ್ದಾರೆ. ಯಾಕಂದರೆ ತುಂಬ ದಿನ ಆದಮೇಲೆ ಸಿಕ್ಕಿರ್ತೀವಿ ಅಲ್ವಾ, ಅದಕ್ಕೋಸ್ಕರ. ಇನ್ನು ಊಟ ಹಾಕ್ತಾಯಿದ್ವಿ. ಅಂದರೆ ಊಟ ಏನಂದರೆ ನಾನು ಸಾಂಬಾರನ್ನ ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡಿದ್ದೆ. ಅದೆಲ್ಲರಿಗೂ ಇಷ್ಟ ಆಯಿತು ಆಯ್ತು. ಯಾಕಂದರೆ ನಾನು ಊಟ ಅಂದರೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಂತ. ಇನ್ನು ಕೋಸಂಬರಿಗೆ ಬಾಳೆದಿಂಡನ್ನ ಸಣ್ಣದಾಗಿ ಹಚ್ಚಿ ಹಾಕಿದ್ವಿ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಎಲ್ಲರಿಗೂ ಫಸ್ಟು ಒಂದು ಇದು ಕೂಡಿಸಿ ಊಟ ಎಲ್ಲ ಹಾಕ್ಕೊಡ್ತಿದ್ದೀವಿ. ನಾವು ಒಬ್ಬಟ್ಟು ಎವ್ರಿ ಟೈಮ್ ನಾವು ಮಾಡ್ತಾಯಿದ್ದು ಕಾಯಿ ಒಬ್ಬಟ್ಟು. ಈ ಸರಿ ಬೇಳೆ ಒಬ್ಬಟ್ಟು ಮಾಡಿದ್ವಿ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನನ್ನ ತಂಗಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಆಯಿತಾ. ಇನ್ನು ನಮ್ಮ ಪಪ್ಪ ಬಂದಿರಲಿಲ್ಲ, ಅಂದರೆ ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ. ಅವ್ರೇನಂದರೆ ಯಾವಾಗ್ಲೂ ಇಲ್ಲಿಂದ 7 kilometers ಅಷ್ಟೇ ಮಮ್ಮಿ ಮನೆಗೆ, ಅಷ್ಟು ದೂರ ಬರಬೇಕಾ ಅಂತಿರ್ತಾರೆ. ಸೊ ಅವರಿಗೆ ಆವಾಗ ಊಟ ಎಲ್ಲ ಕೊಟ್ಟು ಕಳಿಸ್ತಾ ಇದ್ವಿ. ಇನ್ನು ನನ್ನ ಮಗಳಿಗೆ ಅಂದರೆ ನಾವೇನಾದರೂ ಮಾಡ್ತಾಯಿದ್ರೆ ನಾನು ಮಾಡಬೇಕು ಅಂತಾಳೆ. ನಾನು ಊಟಕ್ಕೆ ಹಾಕ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಊಟಕ್ಕೆ ಹಾಕ್ತಿದ್ದಾಳೆ. ಸೊ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತಾಳೆ. ಆ್ಯಂಡ್ ಅವಳಿಗೆ ಇವತ್ತೇನೆಂದರೆ ಎಲ್ಲ ಬಂದಿದ್ದಾರೆ, ಮನೇಲಿ ಜನ ಇದ್ದಾರೆ ಅಂತ ಖುಷಿ. ಅವಳು ಯಾವಾಗಲೂ ಅಷ್ಟೇ, ಮನೇಲಿ ಯಾರಾದರೂ ಇದ್ದರೆ ತುಂಬ ಖುಷಿ ಪಡ್ತಾಳೆ. ಇವಾಗ ಹಬ್ಬ ಮುಗಿಸ್ಕೊಂಡು ಎಲ್ಲ ಹೋಗ್ತಾಯಿದ್ರೆ ಅಳ್ತಿರ್ತಾಳೆ, ಅವಳಿಗೆ ತುಂಬ ಬೇಜಾರಾಗುತ್ತೆ. ಸೊ ನಮ್ಮ ಅಮ್ಮನ್ನ ತುಂಬ ಹಚ್ಕೊಂಡ್ಬಿಟ್ಟು ಹೋಗಬೇಡಿ ಮಮ್ಮಿ, ಮತ್ತು ಸ್ನೇಹನೂ ಹೋಗ್ಬೇಡಿ ಅಂದರೆ, ಮೊದಲು ಸ್ನೇಹ ಮದುವೆ ಆಗೋಕ್ಕಿಂತ ಮುಂಚೆ ಡಿಫ್ರೆಂಟಾಗಿತ್ತು. ಅವಳು ಇಲ್ಲೇ ಇರ್ತಿದ್ಲು, ಹೀಗಿರೋಕ್ಕಾಗಲ್ಲ ಅಲ್ವಾ. ಇನ್ನು ಇವರು ಅರುಣ್ ಅವರ ಸಿಸ್ಟರ್ಸ್ ಆಯಿತಾ, ದೊಡ್ಡಪ್ಪನ ಮಕ್ಕಳು. ಅವರು ಕೂಡ ಸ್ಯಾಟರ್ಡೆ ಸಂಜೆ ಬಂದಿದ್ದರು ಕುಂಕುಮ ತೊಗೊಳಕ್ಕೆ ಅಂತ. ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನನ್ನ ಚಿಕ್ಕಮ್ಮ ಕೂಡ ಬಂದರು. ಅಂದರೆ ಅವರು ಇಟ್ಟಿರ್ತಾರಲ್ವಾ, ನಮ್ಮವ್ವ
ಆಂಟಿ ಮನೆಗೆ ಹೋದ್ಮೇಲೆ ಅವ್ವನ್ನ ಇರಿಸ್ಬಿಟ್ಟು ಆಂಟಿ ಬಂದಿದ್ದು ಇಲ್ಲಿಗೆ. ಸೊ ಎಲ್ಲರಿಗೂ ಕುಂಕುಮ ಕೊಟ್ಟು ಅಷ್ಟೊತ್ತಿಗೆ ಸಂಜೆ ಆಯಿತು. ಸಂಜೆ ಆದರೆ ಇನ್ನೂ ನಮಗೆ ನೆಂಟರು ಮುಗ್ದಿರಲಿಲ್ಲ. ಅಂದರೆ ಸಂಜೆ ಪೂಜೆ ಕೂಡ ಮುಗಿಸಿದ್ವಿ ಅವತ್ತು. ಅಂದರೆ ಎವ್ರಿ ಡೇ 2 ಟೈಮ್ ಪೂಜೆ ಮಾಡಬೇಕಾಗಿರುತ್ತೆ. 2 ಟೈಮು ಕೂಡ ಡಿಫ್ರೆಂಟಾಗಿ ನೈವೇದ್ಯ ಇಡಬೇಕಾಗಿರುತ್ತೆ. ಆ್ಯಂಡ್ ಇವಾಗ ಸ್ನೇಹ ಅವರ ಅತ್ತೆ ಮಾವ ಮನು ಎಲ್ಲ ಬಂದಿದ್ದರು ನೈಟ್ ಊಟಕ್ಕೆ. ಸೊ ಇದಾಗಿತ್ತು ನನ್ನ ವರಲಕ್ಷ್ಮಿ ಹಬ್ಬದ ವಿಡಿಯೋ. ಯಾರೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೆ ಬಾಯ್.